ವಿವಿಧ ವರ್ಗಗಳ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ಜಯಪ್ರಕಾಶ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಸಿಎಂಗೆ ವರದಿಯನ್ನ ಸಲ್ಲಿಕೆ ಮಾಡಿ ಹೊರಗೆ ಬಂದಿದ್ದಾರೆ. ಸರ್, ತಾವು ವರದಿ ಕೊಟ್ಟ ನಂತರ ಸಿಎಂ ಅವರು ಏನಂದ್ರು? ಈ ವರದಿ ಇಂಪ್ಲಿಮೆಂಟೇಷನ್ ವಿಚಾರ ಕುರಿತಂತೆ ಏನಾದ್ರು ಕ್ಯಾಬಿನೆಟ್ ಮುಂದೆ ಇಟ್ಟು ತೀರ್ಮಾನ ತಗೊಳ್ತೇನೆ, ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇನೆ ಅಂತ ಹೇಳಿದ್ದಾರೆ. ಸರ್, ಕಾಂತರಾಜ್ ವರದಿಗೂ ಕೂಡ ತಮ್ಮ ವರದಿಗೂ ಕೂಡ ವ್ಯತ್ಯಾಸ ನೋಡೋದಾದ್ರೆ ಏನಾದ್ರು ಮೇಜರ್ ಏನಾದ್ರು ವ್ಯತ್ಯಾಸಗಳಿದೆಯಾ? ವರದಿಯಲ್ಲಿ ಏನಿದೆ ಅಂತ ನಂಗೆ ಹೇಳಿಕ್ ಬರೋದಿಲ್ಲ, ಡಿಸ್ಕ್ಲೋಸ್ ಮಾಡ್ಲಿಕ್ಕಿಲ್ಲ. ನಮಗಿರುವಂತದ್ದು ವರದಿಯನ್ನು ಬರೆದು ಸರ್ಕಾರ ಕೊಡುವಂತದ್ದು, ಮುಂದಿನ ತೀರ್ಮಾನ ಸರ್ಕಾರದ. ಸರ್, ಈಗ ಸರ್ಕಾರ ಕಾಲಾವಧಿಯನ್ನ ವಿಸ್ತರಣೆ ಮಾಡಿತ್ತು, ಕೆಲವೊಂದು ಲೋಪದೋಷಗಳನ್ನ ಸರಿಪಡಿಸಬೇಕು ಎಂಬತಕ್ಕಂಥ ಉದ್ದೇಶದಿಂದ. ಅದು ಎಷ್ಟು ಪೂರಕವಾಯ್ತು ಸರ್ ಈ ಅವಧಿಯಲ್ಲಿ, ಅಂದ್ರೆ ತಮ್ಮ ಅವಧಿಯನ್ನ ವಿಸ್ತರಣೆ ಮಾಡಿರ್ತಕ್ಕಂಥ ವಿಚಾರಕ್ಕೆ? ನಾವು ಎಲ್ಲದಕ್ಕೂ ಪರಿಹಾರವನ್ನು ಕಂಡುಹಿಡಿದಿದ್ದೇವೆ. ನೋಡೋಣ ಮುಂದೆ ಕ್ಯಾಬಿನೆಟ್ನವರು ಅದನ್ನ ಯಾವ ರೀತಿಯಲ್ಲಿ ತೀರ್ಮಾನ ತಗೊಳ್ತಾರೆ ಅಂತ ನೋಡಬೇಕು. ಸರ್, ಈಗ ಸಹಜವಾಗಿ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಅಂದ್ರೆ, ಈಗ ತಾವು ಇಷ್ಟೆಲ್ಲ ಪರಿಶ್ರಮ ಹಾಕಿ ವರದಿಯನ್ನ ಸರ್ಕಾರ ಕೊಟ್ಟಿದ್ದೀರಾ. ಈಗ ತಮ್ಮ ಎಕ್ಸ್ಪೆಕ್ಟೇಷನ್ ಅಂದ್ರೆ ವರದಿ ಕೊಟ್ಟದ ಅದಕ್ಕೆ ಪೂರಕವಾಗಿ ತಮ್ಮ ನಿರೀಕ್ಷೆ ಏನ್ ಸರ್? ಇದಕ್ಕೆ ಸರ್ಕಾರ ಒಳ್ಳೆ ತೀರ್ಮಾನವನ್ನು ತಗೊಳ್ತದೆ ಅಂತ ನಿರೀಕ್ಷೆ ಮಾಡ್ತೇನೆ. ಸರ್, ವರದಿ ಕುರಿತಂತೆ ಅನೇಕ ಸಮುದಾಯಗಳು ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದು, ಹಾಗಾಗಿ ಸರ್ಕಾರ ಅವಧಿ ವಿಸ್ತರಣೆ ಮಾಡಿದ್ದು ಮತ್ತೆ ಅವರ ಸಹಜವಾಗಿ ಕೆಲವೊಂದು ಸಮುದಾಯಗಳು ಅವರ ಅಭಿಪ್ರಾಯವನ್ನ ಹೇಳಿರೋದ್ರಿಂದ ತಮ್ಮ ವರದಿಯಲ್ಲಿ ಎಲ್ಲಾ ಸಮುದಾಯಗಳಿಗೂ ಕೂಡ ಉತ್ತರವನ್ನ ಹುಡುಕ್ಬೋದಾ, ಸಿಗುತ್ತಾ? ಈ ವರದಿಯನ್ನ ಅವರು ಪಬ್ಲಿಕ್ ಡೊಮೈನಿಗೆ ಬರ್ತದಲ್ಲ, ಕ್ಯಾಬಿನೆಟ್ ತೀರ್ಮಾನ ಚರ್ಚೆ ಮಾಡಲಿ ಅವಕಾಶ ಇದೆಯಲ್ಲ, ಸರ್ಕಾರಕ್ಕೆ ಬೇಕು ಬೇಡ ಅಂತ ಹೇಳುವಂತ ಅವಕಾಶ ಅವ್ರಿಗೂ ಇರ್ತದೆ. ತೀರ್ಮಾನ ಆಗಿ ತಗೊಳ್ಳಿ. ಸರ್, ದತ್ತಾಂಶಗಳ ವಿಚಾರ ಕುರಿತಂತೆ ಎಲ್ಲ ದತ್ತಾಂಶಗಳು ಪಾರದರ್ಶಕವಾಗಿದೆಯಾ? ತಮ್ಮ ಆಯೋಗದಲ್ಲಿ ಇದ್ದಂತ ಎಲ್ಲಾ ಸದಸ್ಯರು ಕೂಡ ಈ ವಿಚಾರಕ್ಕೆ ಸಹಿ ಎಲ್ಲ ಹಾಕಿದ್ದಾರೆ ಸರ್. ಅಂದ್ರೆ ಕಳೆದ ಬಾರಿ ಕೆಲವೊಂದು ವ್ಯತ್ಯಾಸಗಳಾಗಿತ್ತು. ಕಳೆದ ಬಾರಿ ದತ್ತಾಂಶದಲ್ಲಿ ಏನು ವ್ಯತ್ಯಾಸ ಇರಲಿಲ್ಲ. ಸಂಗ್ರಹ ಮಾಡಿದಂಥದ್ದು ರಾಜ್ಯದ 1,33,000 ಟೀಚರ್ಸ್ ಪ್ಲಸ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಂದಾಯ ಅಧಿಕಾರಿ ಸೇರಿ 1,66,000 ಅಧಿಕಾರಿಗಳೆಲ್ಲ ಸೇರಿ ಮಾಡಿದ್ದಾರೆ. ಅವರಿಗೆ ವೈಯಕ್ತಿಕ ಹಿತಾಸಕ್ತಿ ಏನೂ ಇರಲಿಲ್ಲ. ಅದರಿಂದ ಏನು ತಪ್ಪಿದೆ ಅಂತ ನಾನು ಭಾವಿಸೋದಿಲ್ಲ. ಸರ್, ವರದಿ ಸಿದ್ಧಪಡಿಸಕ್ಕೆ ಏನಾದರೂ ತಮ್ಗೇನಾದ್ರೂ ತೊಂದರೆ ಆಯ್ತಾ ಅಥವಾ ಯಾರಾದ್ರೂ ಪ್ರಭಾವ ಬೀರುದ್ರ? ಆ ತರದ ಕೆಲವೊಂದು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಹಾಗಾಗಿ ಅಂದ್ರೆ ಅವಧಿ ವಿಸ್ತರಣೆ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ವಿಸ್ತರಣೆ ನಮ್ಗೆ ಕಾಲ ಅವಕಾಶ ಬೇಕಿತ್ತು, ಅದಕ್ಕೆ ವಿಸ್ತರಣೆ ಮಾಡಿದ್ದಾರೆ ಅಷ್ಟೇ. ಹಂಗಾಗಿ ಸರ್, ತಮ್ದು ಆಯೋಗದ ಅವಧಿ ಕೂಡ ಇವತ್ತಿಗೆ ಮುಗಿತಾ ಬಂತು. ಈಗ ನಾಳೆಯಿಂದ ಜಯಪ್ರಕಾಶ್ ಹೆಗ್ಡೆ ಅವರ ಮುಂದಿನ ಹೆಜ್ಜೆ ಏನಾಗಿರುತ್ತೆ ಅನ್ನೋದು ಸಹಜವಾಗಿ ಕುತೂಹಲ ಇದೆ ಸರ್. ಅದಕ್ಕೆ ಉತ್ತರ ಕಾದು ನೋಡಿ. ಇದಿಷ್ಟು ಇವತ್ತು ಸಿಎಂಗೆ ವರದಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥ ಜಯಪ್ರಕಾಶ್ ಹೆಗ್ಡೆ ಅವರ ಮಾತು. ಕ್ಯಾಮರಾ ಪರ್ಸನ್ ರಘು ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.